ಬೆಳಗಿನ ಕೆಲಸ ಎಲ್ಲ ಮುಗೀತಾ ಆಶಾ? ಮುಗೀತು ಆಂಟಿ. ಬೆಳಗಿನ ಕೆಲಸ ಆಯ್ತು, ಮಧ್ಯಾಹ್ನದ ಅಡಿಗೆ ಶುರು ಮಾಡಬೇಕು. ಅದೆಲ್ಲ ಇದ್ದಿದ್ದೆ ಬಿಡಿ, ದಿನವೂ ಇದ್ದೆ. ಅದೇನೋ ಅಪರೂಪಕ್ಕೆ ಇಸ್ಮಾಯಿಲ್ ಮತ್ತು ಶಿವರಾಮಪ್ಪ ತುಂಬ ಹೊತ್ತು ಮಾತಾಡ್ತಿದ್ರಲ್ಲ. ಏನೋ ಕಾಡು ಹರಟೆ ಅಷ್ಟೇ. ರತ್ನಮ್ಮ ಕಾಣಿಸುತ್ತಿಲ್ಲವಲ್ಲ? ಅವರಿಗೆ ಕೈ ತುಂಬ ಕೆಲಸ ಇರುತ್ತೆ ಬಿಡಿ. ಆಂಟಿ, ಬೆಳಿಗ್ಗೆ ಹೆಂಗೆ ವಾಕ್ ಹೋಗ್ತೀರಿ? ಕತ್ಲೆ ಅಲ್ವಾ? ಅಯ್ಯೋ, ಏನು ಹೇಳಲಿ, ಕತ್ಲೆ ಇರುವಾಗಲೇ ಬೀದಿ ದೀಪ ಆಫ್ ಮಾಡಿಬಿಡ್ತಾರೆ. ಇವರಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ವಾಕ್ ಹೋಗೋರಿಗೆ ತೊಂದರೆ ಕೊಡಬೇಕು. ಕಳ್ಳಕಾಕರ ಭಯ ಬೇರೆ, ಈ ಬೀದಿ ನಾಯಿಗಳು ಬೇರೆ, ಕಾಟ ಬೇರೆ. ಏನು ಮಾಡಲಿ ಹೇಳಿ? ಅಯ್ಯೋ ಆಂಟಿ, ಬೆಳಗ್ಗೆ ವಾಕ್ ಹೋಗುವಾಗ ಜನರಿಗೆ ಬೆಳಕು ಬೇಡವಾ? ಯಾಕೆ ಅಷ್ಟರಲ್ಲಿ ಬೇಗ ದೀಪ ಆರಿಸ್ಬಿಡ್ತಾರೋ ಗೊತ್ತಿಲ್ಲ. ರಾಯಪ್ಪನವ್ರು ಬರ್ತಿದ್ದಾರೆ, ಅವರನ್ನೇ ಕೇಳೋಣ. ಬನ್ನಿ ರಾಯಪ್ಪಣ್ಣ, ಏನು ಸಮಾಚಾರ? ಸಮಾಚಾರ ಅಲ್ಲ, ನಿಮ್ದೇ ಆಯ್ತು ಬಿಡಿ. ಮುನ್ಸಿಪಾಲ್ಟಿ ಅವರು ಬೀದಿ ದೀಪ ಎಲ್ಲ ಯಾಕೆ ಅಷ್ಟು ಬೇಗನೆ ಆರಿಸ್ತಾರೆ? ಇನ್ನೂ ಬೆಳಕು ಆಗಿರಲ್ಲ, ಅದಕ್ಕೆ ಮೊದಲೇ ಆರಿಸ್ತಾರಲ್ಲ. ಯಾಕೆ ಹೀಗೆ ಮಾಡ್ತಾರೆ? ಹಾಕೋಗೋರಿಗೆ ತೊಂದರೆ ಆಗುತ್ತೆ. ನಾಯಿಗಳ ಕಾಟ, ಕಳ್ಳರ ಕಾಟ ಎಲ್ಲ ಇದೆ. ದೀಪ ಅಷ್ಟು ಬೇಗ ಆರಿಸಬಾರ್ದು. ಸ್ವಲ್ಪ ತಡವಾಗಿ ಬೆಳಕ ಮೂಡಿದ ಮೇಲೆ ಆರಿಸಿ ಅಂತ ಹೇಳಿದ್ರು ಕೇಳಲ್ಲ. ಏನು ಮಾಡಲಿ? ನಾವು ಈ ಜನರಿಗೆ ಓಟ್ ಹಾಕೋದೇ ವ್ಯರ್ಥ. ರಾಜಕೀಯ ಅಂದರೆ ಹೀಗೇನೆ. ನಾನು ರಾಜಕೀಯದಲ್ಲಿ ಸ್ವಲ್ಪ ಹೊತ್ತು ಪಳಗಿದ್ದೇನಲ್ಲ, ನನಗೆಲ್ಲ ಗೊತ್ತು. ಆಯಿತು, ಮಾರ್ಕೆಟಿಗೆ ಹೋಗಬೇಕು, ಕೆಲಸ ಇದೆ, ಬರ್ತೀನಿ. ಕೆಲಸ ಇದೆ, ಬರ್ತೀನಮ್ಮ. ನಿಮ್ಮ ಕೆಲಸ ನೋಡ್ಕೊಳ್ಳಿ.